ಅಲ್ಲ, ಬಟ್ ಅಲ್ಲಿ ಜಾಸ್ತಿ ನೋಡ್ತಾ ಇದ್ದೀವಿ. ಚಿಕ್ಕ ಪುಟ್ಟ ವಿಚಾರಕ್ಕೆ ಮನಸ್ತಾಪಗಳು ಬರುತ್ತೆ, ಡಿವೋರ್ಸ್ ಹಂತಕ್ಕೆ ಹೋಗ್ಬಿಡತ್ತೆ. ಅದು ಆ ಹಂತಕ್ಕೆ ತಲುಪುವಂತಹ ವಿಚಾರನೇ ಆಗಿರೋದಿಲ್ಲ. ಸೊ ಅಂಥವರಿಗೆ ಯಂಗ್ ಸೆಲೆಬ್ರಿಟಿ ಸ್ಟಾರ್ಸ್ ಕಪಲ್ಸ್ಗೆ ಏನು ಕಿವಿ ಮಾತನ್ನು ಹೇಳಕ್ಕೆ ಇಷ್ಟಪಡ್ತೀರಾ? ಬಿಕಾಸ್ ಸಾಕಷ್ಟು ಜನರ ಜಗಳನೂ ಕೂಡ ಸಾಲ್ಟ್ ಔಟ್ ಆಗುತ್ತೆ ನಿಮ್ಮ ಮನೇಲಿ ಅಂತ ಹೇಳಿದ್ರಿ. ಸೊ ಒಂದು ಕಿವಿ ಮಾತು ಅಂತ ಹೇಳಿದ್ರೆ ಇಬ್ಬರ ಕಡೆಯಿಂದ ಏನು ಹೇಳ್ತೀರಾ? ನನ್ನ ಕಡೆಯಿಂದ ನನ್ನ ಕಿವಿ ಮಾತು ಅಂದರೆ, ಬೇರೆಯವ್ರ ಮಾತಿಗೆ ಕಿವಿ ಕೊಡದೇ ಇರೋದೇ ಒಳ್ಳೆ ಕಿವಿ ಮಾತು. ಒಂದು ಸಂಸಾರ ಹಾಳಾಗುತ್ತೆ ಅಂದರೆ ಇನ್ನೊಬ್ರು ಬಂದು ಏನೋ ಕಡ್ಡಿ ಅಲ್ಲಾಡ್ಸಿರ್ತಾರಲ್ಲಿ. ಸೊ ನಿಮ್ಮಿಬ್ಬರು ಜಗಳ ಏನಿದೆ, ನಿಮ್ಮಿಬ್ಬರ ಮಧ್ಯ ಏನು ಡಿಫ್ರೆನ್ಸ್ ಆಫ್ ಒಪಿನಿಯನ್ ಇದೆ, ಗಂಡ ಹೆಂಡತಿ ಜಗಳ ಉಂಡು ಮಲಗೋ ತನಕ ಅಂತ ದೊಡ್ಡ ತಮಾಷೆಗೆ ಹೇಳಿಲ್ಲ. ಸೊ ಅದು ನಿಮ್ಮಿಬ್ಬರ ಮಧ್ಯನೇ ಸಾಲ್ವ್ ಆದ್ರೆ ಚಂದ. ನಾನು ಹೇಳ್ತಾ ಇದ್ದು ಇನ್ನೂ ಒಂದು ಕಾಂಟ್ರವರ್ಸಿ ಆಗ್ಬೋದು, ಜನ ನನ್ನನ್ನು ಬೈಬೋದು, ಬಟ್ ಆದ್ರೂ ಹೇಳ್ತೀನಿ, ಗಂಡ ಹೆಂಡತಿ ಜಗಳನ ತಂದೆ ತಾಯಿ ತನಕನೂ ತಗೊಂಡು ಹೋಗ್ಬಾರ್ದು ಆಕ್ಚುಲಿ. ಯಾಕಂದ್ರೆ ಇವಾಗ ಹುಡುಗಿ ತಾಯಿ ತಂದೆ ಅವ್ರು ಯಾರಿಗೆ ಸಪೋರ್ಟ್ ಮಾಡ್ತಾರೆ? ಆಬ್ವಿಯಸ್ಲಿ ಮಗಳಿಗೆ ಸಪೋರ್ಟ್ ಮಾಡ್ತಾರೆ. ಹುಡುಗನ ತಂದೆ ತಾಯಿ ನನ್ನ ಮಗನೇ ಗ್ರೇಟ್ ಅಂತ ಅವ್ರು ಅಂತಾರೆ. ಸೊ ನೀವು ತಂದೆ ತಾಯಿ ತನಕನೂ ತಗೊಂಡು ಹೋಗ್ಬಾರ್ದು ಆಕ್ಚುಲಿ. ಅವ್ರ ಜಗಳ ಅವ್ರವರೇ ಸಾಲ್ವ್ ಮಾಡ್ಕೊಂಡ್ರೆ ಅದಕ್ಕಿಂತ ದೊಡ್ಡ ಒಂದು ಒಳ್ಳೇದು ಇನ್ನೊಂದಿಲ್ಲ. ಅಂಡ್ ಇನ್ನೊಂದೇನು ಅಂದ್ರೆ, ಏನೋ ಅಂತಾರಲ್ಲ, ಕೋಪಕ್ಕೆ ಕೈ ಕೊಡಬಾರ್ದು ಅಂತಾರಲ್ಲ, ಆ ಥರ ಆ ಕೋಪ ಬಂದಾಗ ಏನಿದೆ, ಆ ಕ್ಷಣ ಒಂದ್ ಸ್ವಲ್ಪ ಸೈಲೆಂಟ್ ಆಗಿರಿ, ಇಲ್ಲ ಆಚೆ ಹೋಗ್ಬಿಡಿ, ಇಲ್ಲ ಆ ಮಾತು ನಿಲ್ಲಿಸ್ಬಿಡಿ. ಆ ಮಾತಿಗೆ ಮಾತು ಬೆಳೆದಾಗ ಏನಾಗುತ್ತೆ, ಮನ್ಸಲ್ಲಿ ಇದೆಯೋ ಬಿಟ್ಟಿದ್ಯೋ ಎಲ್ಲ ವಾಂತಿ ಮಾಡ್ದಂಗೆ ಆಗ್ಬಿಡುತ್ತದು. ಸೊ ಆಮೇಲೆ ಅದೇ ತಲೆಯಲ್ಲಿ ಇಟ್ಕೊಂಡು ಹಿಂಗ ಹಂಗ ಅಂತ ಅನ್ಕೊಂಡು, ಮತ್ತೆ ಎಲ್ಲದಕ್ಕಿಂತ ಹೆಚ್ಚಾಗಿ ನೀವು ಯಾರನ್ನು ಪ್ರೀತಿಸ್ತಿರೋ ಬಿಡ್ತಿರೋ, ನಿಮ್ಮನ್ನು ನೀವು ಜಾಸ್ತಿ ಪ್ರೀತಿಸಿ, ನಿಮಗೊಂದು ಒಳ್ಳೆ ಜೀವನ ಇರಬೇಕು ಅಂತ ಪ್ರೀತಿಸಿ, ನಿಮ್ಮ ಲೈಫನ್ನ ಪ್ರೀತಿಸಿ, ಅವಾಗ ನಿಮ್ಗೆ ಯಾವುದೂ ಅಡ್ಡ ಬರಲ್ಲ. ಆಮೇಲೆ ಲೆಟ್ ಗೋ ಅಂತೀವಿ ಗೊತ್ತಾ ನಾವು, ಆ ಒಂದು ಸ್ವಭಾವನ ರೂಢಿಸ್ಕೋಬೇಕು. ಅಫ್ಕೋರ್ಸ್ ಇವಾಗ ನನಗೂ ಹೇಳಿಗೂ ಅಷ್ಟೇ ಸಾಕಷ್ಟು ಜಗಳ ಆಗುತ್ತೆ. ಎಷ್ಟೊಂದ್ಸಲಿ ಹೇಳಿದಾಳೆ ಅವಳು, ಮನೆ ಬಿಟ್ಟು ಹೋಗ್ತೀನಿ ಅಂತ ಹೋಗಿದ್ದಾಳೆ, ಕೆಳಗಡೆ ತನಕ ಹೋಗಿ ಗೇಟ್ ತನಕ ಹೋಗಿ ವಾಪಸ್ ಬಂದು ಮೆಟ್ಲವರೆಗೂ ಅಷ್ಟೇ, ಇನ್ನು ವಾಪಸ್ ಕರಿಯಲ್ವಾ ನೀನು, ಮೆಟ್ಲು ಇಳ್ತೀನಿ ಕರಿಯಲ್ವಾ ಅಷ್ಟೇ. ಇವಾಗ ನಾನು ಅದೇ ಹೇಳಿದ್ದು, ಅಂದ್ರೆ ಜಗಳ ಆಗದಿರೋದು ಯಾವ ಫ್ಯಾಮಿಲಿನೂ ಇಲ್ಲಮ್ಮ. ನಿಜವಾದ ಪ್ರೀತಿ ಮಾಡೋ ಗಂಡ ಹೆಂಡತಿ ಅಂದ್ರೆ ಅವ್ರ ಮಧ್ಯೆ ಜಗಳ ಆಗ್ಬೇಕು ಆಕ್ಚುಲಿ. ಒಂಚೂರು ಜಗಳನೇ ಆಗಿಲ್ಲ ಅಂದ್ರೆ ಪಕ್ಕ ಇನ್ನೊಂದು ಸೆಟಪ್ ಇದೆ ಅಂತ ಅರ್ಥ. ಅಲ್ಲ ನನ್ನ ಪ್ರಕಾರ ಹೆಂಗ್ ಸಾಧ್ಯ ಅಂತ? ದೇವತೆಗಳ ಗಂಡ ಹೆಂಡತಿ ಜಗಳ ಮಾಡ್ಕೊಂಡು ಒಬ್ರು ಭೂಮಿಗೆ ಬಂದು ಒಬ್ರು ಅಲ್ಲಿದ್ದು ಅದಕ್ಕೋಸ್ಕರ ಅವತಾರ ತರ ತಾಳಿ ಅವೆಲ್ಲ ಕಥೆಗಳಿದ್ಯಂತೆ ನಮ್ಮ ಪುರಾಣದಲ್ಲಿ. ನಾ ಹುಲುಮಾನ್ ಅವ್ರ ನಮ್ ಕೈಲೇನು ಇಲ್ಲ, ನಾನ್ ಜಗಳನೇ ಆಡಲ್ಲ, ನನಗೆ ಹಂಗಾರೆ 100% ಏನೋ ಸೆಟಪ್ ಇದೆ ಅಂತ. ಯಾಕೆಂದ್ರೆ ಆ ನೆಮ್ಮದಿ ಇನ್ನೊಂದ್ ಕಡೆ ಸಿಗ್ತಾ ಇದೆ ಅಂತ. ಅದಕ್ಕೂ ಕೆಲವು ಕಮೆಂಟ್ ಹಾಕ್ಬೋದು, ನಮ್ದಂಗಿಲ್ಲ ಅಂತ. ಕರೆಕ್ಟ್ ಆ ಮೊಬೈಲ್ ಚೆಕ್ ಮಾಡಿ ನೋಡಿ, ನಿಮ್ಗೆ ಸಿಗಾಕತ್ತಾರೆ ಎಲ್ಲಾರು. ಸೊ ನಾನ್ ಹೇಳೋದು, ಜಗಳ ಆಡಿ ಬೇಜಾರಿಲ್ಲ, ಬಟ್ ಆ ಜಗಳ ಅಂತ್ಯ ಆಗ್ಬೇಕು. ಇವಳು ಅದೇ ಹೇಳಿದ್ದೆ ನಾನು, ಮನೆ ಬಿಟ್ಟು ಹೋಗ್ತೀನಿ ಅಂತ ಹಿಂಗ್ ಹೋಗಿರ್ತಾಳೆ, ನನ್ ಪಾಡಿ ನಾ ಸುಮ್ಮನೆ ಕೂತಿರ್ತೀನಿ, ನಾನ್ ಜಗಳ ಬೆಳೆಸೋದು ಇಲ್ಲ. ಯಾಕಂದ್ರೆ ನಂಗೆ ಗೊತ್ತು ಇವಳು ಬರ್ತಾಳೆ ವಾಪಸ್ಸು ಅಂತ. ಅಕಸ್ಮಾತ್ ಬರ್ಲಿಲ್ಲ ಅಂದ್ರೂ ನಾನು ಕಾಯ್ತೀನಿ. ಯಾಕಂದ್ರೆ ಇವಾಗ ನಾನು ಆಚೆ ಹೋದಾಗ ಅದು ಇನ್ನೊಂದು ಜಗಳ ಆಗುತ್ತೆ, ನನ್ಗೆ ಏನೋ ಕೆಟ್ಟು ಬೈಬೇಕು ಅನ್ಸುತ್ತೆ. ಇವಳಿಗೆ ಅವಾಗ ನೋಡ್ದ ನನ್ನ ಮಗ ಬರ್ತಾ ಇದ್ದಲ್ಲ, ಇನ್ನೂ ಆಟ ಆಡ್ಸೋಣ ಅನ್ನೋ ಬುದ್ಧಿ ಬರುತ್ತೆ. ಇವೆಲ್ಲ ಆಗ್ಬೋದು ಅಂತ ನನಗೆ. ನನ್ ಪಾಡಿ ಆರಾಮ ಟಿವಿ ನೋಡ್ಕೊಂಡು ಕೂತಿರ್ತೀನಿ. ಇವಳೆ ರಿಮೋಟ್ ಅಲ್ಲಿ ಎತ್ತು ಬಿಸಾಕ್ತಾಳೆ, ನಾನು ಜಗ್ಲಾಡ್ತಾನೆ, ಟಿವಿ ನೋಡ್ತಾ ಇದೆಯಾ, ಟಿವಿ ಆಫ್ ಮಾಡ್ದಾಳೆ. ಹೌದಾ, ಟಿವಿ ಆಫ್ ಮಾಡ್ದ, ಓಕೆ ನಿಂಗೆ ಮೊಬೈಲ್ ಎತ್ಕೋತೀನಿ, ಮೊಬೈಲ್ ಹಿಂಗೆ ಎಸಿತಾಳೆ, ಏನು ಇಲ್ವಾ, ನಾನು ಪಾಡಿನ ಹಾಡು ಹೇಳ್ತಕೊಂಡು ಕೂತಿರ್ತೀನಿ. ಯಾವ ಕಲ್ಬಂಡೆ ಓ+1 ಅಂತ ಕೆಳಗೆ ಹೋಗ್ತಾಳೆ. ಗೇಟ್ ಸೌಂಡ್ ಎಲ್ಲ ಸ್ವಲ್ಪ ಅವತ್ತು ಆಗಿದ್ರೆ ಜೋರಾಗೆ ಆಗುತ್ತೆ, ಪಡ ಅಂತೆಲ್ಲ ಬಾಗಿಲೆಲ್ಲ ಆಗುತ್ತೆ. ನಮ್ಗೆ ಹೆಂಗೆ ಅಂದ್ರೆ, ನಮ್ದು ಕ್ವಾಣ ಕುರಿ ಮೇಕೆ ಇವೆಲ್ಲ ಹೆಂಗೆ ಅಂದ್ರೆ ಎಲ್ಲ ಬಿಟ್ಟಿರ್ತಾರೆ, ವಾಪಸ್ ಬಿಟ್ಮೇಲೆ ಎಲ್ಲ ವಾಪಸ್ ಬರ್ತಿದ್ ಗೊತ್ತಾ, ಶೆಡ್ಗೆ ಗೂಡು ವಾಪಸ್ ಬರೋದು ಗೊತ್ತಾ. ಈ ಕೋಳಿಗಳು ಬಿಟ್ಟಿರ್ತಾರೆ ಗೊತ್ತಾ, ಎಕ್ಕಂಬರ್ಲಿ ತಿನ್ಕೊಂಬರ್ಲಿ ಅಂತ. ಸಾಯಂಕಾಲ ಮೇಲೆ ಎಲ್ಲ ಬಂದ್ಬಿಡ್ತಾವ ಗೊತ್ತಾ. ನಂಗೆ ಗೊತ್ತಿದ್ದು ನಮ್ಮ ಎಲ್ಲೂ ಹೋಗಲ್ಲ ಅಂತ. ಆಮೇಲೆ ಬರ್ತಾಳೆ ಒಂದ್ ಸ್ವಲ್ಪ ತಾದ್ಮೇಲೆ, ಹೋಗ್ಬೇಕಾದ್ರೆ ಇದ್ದಿದ್ದು ಗೇಟ್ ಸೌಂಡ್ ವಾಪಸ್ ಬರ್ಬೇಕಾದ್ರೆ ಇರಲ್ಲ, ಯಾಕಂದ್ರೆ ಇವ್ಳು ಚೆಕ್ ಮಾಡ್ತಾಳೆ ಏನ್ ಮಾಡ್ತೀನಿ ಅಂತ. ಒಳ್ಳೆ ಕಳ್ಬೇಕು ತರ ಬರ್ತಾಳೆ, ನಾನು ಇನ್ನೂ ಹೋಗಿಲ್ಲ ಅಂತಾಳೆ. ಓಕೆ, ಏನ್ ಕರಿಯಲ್ವಾ, ಹೋಗ್ತಾ ಇದೀನಿ ತಡಿಯಲ್ವಾ? ಅಲ್ಲ, ಈಗ ಹಂಗ್ ಹೋಗ್ಲೇಬೇಕು ಅಂತ ಮನ್ಸು ಮಾಡಿರೋನ, ನನ್ಗೆ ಅದೊಂದು ಕೆಟ್ಟ ರೂಢಿ ಇದೆ. ಇವು ರಿಲೇಶನ್ಶಿಪ್ ಅಂತಲ್ಲ, ಅದು ಯಾವ್ದೋ ಫ್ರೆಂಡ್ಶಿಪ್ ಆಗಿರ್ಬೋದು, ಏನೇ ಆಗಿರ್ಬೋದು, ಹೋಗ್ಬೇಕು ಇಷ್ಟ ಇಲ್ಲ ಅಂದಾಗ ಪ್ಲೀಸ್ ದಯವಿಟ್ಟು ಔಟ್ ಬನ್ನಿ ಅಂತೀನಿ. ಯಾಕೆಂದ್ರೆ ನಾವ್ ಹಿಡಿದಿಟ್ಕೊಳಕ್ ಅವ್ರೇನಿದ ಕೈದಿಗಳ. ಮತ್ತೆ ಯಾವ್ದೇ ಅಷ್ಟೇ, ನೀವು ಯಾವ್ದೋ ಒಂದು ಪಾರಿವಾಳ ಪಕ್ಷಿನ ಗಟ್ಟಿಗೆ ಹಿಡ್ಕೊಂಡ್ರೆ ಸತ್ತೋಗ್ಬಿಡುತ್ತದು. ಫ್ರೀ ಆಗಿಬಿಟ್ರೆ ಹಾರಾಡ್ಕೊಂಡಿರುತ್ತೆ, ಬೇಡ ಅಂದಾಗ ಅದೇ ವಾಪಸ್ ಬರುತ್ತೆ. ಸೊ ಹಾಗಾಗಿ ನನಗೆ ಬೇಡ ಅಂದ್ರೆ ದಯವಿಟ್ಟು ಹೋಗ್ಬಿಟ್ಟು ಬನ್ನಿ. ಆಮೇಲೆ ನಾನು ಹೆಂಗೆ ಯಾವ ತರ ಯೋಚನೆ ಮಾಡ್ತೀನಿ, ಮೋಸ್ಟ್ಲಿ ನನ್ನಲ್ಲಿ ಆ ಒಂದು ಅವ್ರಿಗೆ ಆ ಪೀಸು ಕಾಣ್ಲಿಲ್ವೇನೋ, ಆ ಸುಖ ಕಾಣ್ಲಿಲ್ವೇನೋ, ಅಥವಾ ನನ್ನಲ್ಲಿ ಅವ್ರಿಗೆ ಆ ನೆಮ್ಮದಿ ಸಿಗ್ತಾ ಇಲ್ವೇನೋ, ಬೇರೆ ಕಡೆ ಹೋಗ್ಲಿ ಅಂತ ನಂದು ಆ ಥರ ಸ್ವಭಾವ. ವಾಪಸ್ ಬರ್ತಾಳೆ, ಏನ್ ಕರ್ದಿಲ್ಲ ಅಂತಾಳೆ, ಏನಮ್ಮ ಇರ್ತೀಯ ವಾಪಸ್ ಅಂತೀರಿ, ನಾನೆಲ್ಲೂ ಹೋಗಲ್ಲ. ಮತ್ತೇನಕ್ಕೆ ಇಷ್ಟೆಲ್ಲ ರಂಪ ಮಾಡಿದಿರ, ಹೋಗ್ಬಾರ್ದು ಅಂತ ಹೇಳ್ಬೇಕು ನೀನು ಅಂತಾಳೆ. ಒಳ್ಳೆ ಕತೆ ಆಯ್ತಲ್ಲ.
ಅದಕ್ಕೂ ಜಗಳ ಆಗಿದೆ ನಿಮ್ಮಲ್ಲಿ, ಹೋಗ್ಬಾರ್ದು ಅಂತ ತಡಿಬೇಕು ಅಂತ. ನೆಕ್ಸ್ಟ್ ಟೈಮ್ ಇಂದ ಅದನ್ನು ಮಾಡಿದೀನಿ ಒಂದು ಸ್ವಲ್ಪ ಓವರ್ ಆಕ್ಟಿಂಗ್ ಎಲ್ಲ ಮಾಡಿ. ಬಟ್ ಏನಂದ್ರೆ ಅದಾದ್ಮೇಲೆ ಕೆಲವು ಸರಿ ಮಲಗ್ಬೇಕಾದ್ರೆ ಮುಂಚೆ ಸ್ವಲ್ಪ ಯೋಚನೆ ಮಾಡಿದಾಗ ಯಾವಾಗನ ಇಲ್ಲ ಇದು ಆಕ್ಚುಲಿ ಈ ಜಗಳಕ್ಕೆ ಕಾರಣ ನಾನೇ, ನಂದೇ ತಪ್ಪಿದು ಅಂತ ನನಗೆ ಗೊತ್ತಾದ್ರೆ ನಾನು ಹೇಳೋದು ಅದೇ, ಆ ಸೈಲೆನ್ಸ್ ಯಾಕೆ ಅಂದ್ರೆ ಒಂದು ಸ್ವಲ್ಪ ಸೈಲೆಂಟ್ ಆಗಿರಿ ಅಂತ ಯಾಕೆ ಹೇಳ್ತೀನಿ ಅಂದ್ರೆ ಸೆಲ್ಫ್ ಇಂಟ್ರಾಸ್ಪೆಕ್ಷನ್ ಅದು. ಸೊ ನಿಮ್ಮಲ್ಲಿ ನಿಮ್ಗೆ ಅದು ಒಂದು ಸ್ವಲ್ಪ ಗಮನ ಕೊಟ್ಟು ನೋಡಿದ್ರೆ ಗೊತ್ತಾಗ್ತದೆ ತಪ್ಪು ಯಾವ ಕಡೆಯಿಂದ ಆಯ್ತು, ಏನಾಯ್ತು. ಒಂದ್ ವೇಳೆ ನಮ್ಮ ಕಡೆ ಆಗಿಲ್ಲ ಅಂದ್ರೂ ಪರವಾಗಿಲ್ಲ, ನಮ್ಗೆ ಆ ರಿಲೇಶನ್ಶಿಪ್ ಬೇಕು ಅನ್ನೋದಾದ್ರೆ ನಾನು ಕೇಳ್ಬಿಡ್ತೀನಿ, ಸಾರಿ ಕಣಮ್ಮ ಆಗಿದ್ದಾಯ್ತು, ಸಾರಿ ಪ್ಯಾಚ್ ಅಪ್ ಅಂದ್ಬಿಡ್ತೀವಿ. ನಾವು ಇವತ್ತಿಗೂ ಒಳ್ಳೆ ಹಂಗೆ ಆಡ್ತಾ ಇರ್ತೀವಿ, ಸೇ ಅಂತೀವಿ, ಟು ಅಂತೀವಿ, ಎಲ್ಲಾದ್ಮೇಲೆ ಓಕೆ ಸೇ ಅಂತೀವಿ. ಸೊ ಅದೆಲ್ಲ ಹಾಕೊಂಡು ಪ್ಯಾಚ್ ಅಪ್ ಆಗೋಗುತ್ತೆ. ಯಾಕಂದ್ರೆ ನಮ್ ಸಾಕಷ್ಟು ದೊಡ್ಡ ಜಗಳ ಎಲ್ಲ ಆಗಿದ್ದುಂಟು. ವಾಪಸ್ ಒಳ್ ಮನೆಗೆಲ್ಲ ಹೋಗಿದ್ದುಂಟು. ನಾನೇ ಬೇಡ ಕಣೆ ಡಿವರ್ಸ್ ಅಂತೆಲ್ಲ ಹೇಳಿದ್ದುಂಟು, ಎಲ್ಲ ಆಗಿದ್ದಿಲ್ಲ ಅಂತಿಲ್ಲ, ಎಲ್ಲರ ಮನೇಲಿ ಆಗತ್ತರ.